ಭದ್ರಾವತಿಯ ಈ ಪರಿಸರದಲ್ಲಿ ಪೂಜ್ಯ ಸಿರಿಗೆರೆ ಶ್ರೀಗಳ ಸಾನ್ನಿಧ್ಯದಲ್ಲಿ, ಸಂಚಾಲನತ್ವದಲ್ಲಿ, ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ 77ನೇ ತರಳಬಾಳ ಹುಣ್ಣಿಮೆಯ ಈ ಸುಸಂದರ್ಭದಲ್ಲಿ 37 ವರ್ಷಗಳ ನಂತರ ಭದ್ರಾವತಿಯಲ್ಲಿ ನಡೀತಾ ಇರತಕ್ಕಂಥ ಈ ಸತ್ಸಂಗದ ಸುಸಂದರ್ಭದಲ್ಲಿ ಪೂಜ್ಯ ಸಿರಿಗೆರೆ ಶ್ರೀಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ, ಪೂಜ್ಯ ಸಾಣೇಹಳ್ಳಿ ಶ್ರೀಗಳ ಪಾದಗಳಿಗೆ ಪೊಡ ಮಾಡ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯ ಸರ್ವ ಶರಣೆಯರೇ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸುತ್ತಮುತ್ತಲಿನ ತಾಲೂಕುಗಳ ಅಕ್ಷರಶಃ 16,000 ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಶರಣೆಯರೇ, ಮಾಧ್ಯಮದ ಸನ್ಮಿತ್ರರೇ, ಇವತ್ತೊಂದು ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಅನೇಕ ಸಂತರ, ಸಾಧುಗಳ, ಸಮಾಜದ ಹಿರಿಯರ ನೇತೃತ್ವದಲ್ಲಿ, ಅವರ ಉಪಸ್ಥಿತಿಯಲ್ಲಿ, ಅವರ ಸಾನ್ನಿಧ್ಯದಲ್ಲಿ, ಅವರ ಆಶೀರ್ವಚನದ ರೂಪದಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ಸತ್ಸಂಗ ತರಳಬಾಳುವ ಹುಣ್ಣಿಮೆಯ ಹೆಸರಿನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಭಾರತ ಈ ಥರದ ಹಲವಾರು ಸತ್ಸಂಗಗಳಿಗೆ ಅದೊಂದು ನೆಲೆವೀಡೋದು. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಹರಡ್ತಾ ಇರತಕ್ಕಂಥ ಅಶಾಂತಿಯನ್ನು ನೋಡಿದಾಗ, ನಮ್ಮ ಸುತ್ತಮುತ್ತಲಿನ ನೆರೆಹೊರೆಯ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಗಲಭೆಗಳನ್ನ, ಗೊಂದಲಗಳನ್ನ, ಅರಾಜಕತೆಯ ಪರಿಸ್ಥಿತಿಯನ್ನು ಗಮನಿಸಿದಾಗ ಅನೇಕ ಬಾರಿ ಅನೇಕರ ಕನಸನ್ನೂ ಕಾಣೋದಿದೆ, ನಮ್ಮ ದೇಶದಲ್ಲೂ ಆ ಥರ ಆಗ್ಬೋದು ಅಂತ. ಆದರೆ ನನ್ನಂಥ ನಿಮ್ಮಂಥ ಲಕ್ಷಾಂತರ ಜನರಿಗೆ ಈ ದೇಶದ ಬಗ್ಗೆ, ಈ ದೇಶದ ಸಂಸ್ಕೃತಿಯ ಬಗ್ಗೆ, ಈ ದೇಶದ ಸಮಾಜದ ಬಗ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಈ ದೇಶದಲ್ಲಿ ಕೆಲವು ತಪ್ಪುಗಳು ನಡೀಬೋದು, ಆದರೆ ಈ ದೇಶದಲ್ಲಿ ಯಾವಾಗಲೂ ಕೂಡ ಅರಾಜಕತೆ ಸೃಷ್ಟಿಯಾಗೋದಿಲ್ಲ ಅಂತಕ್ಕಂಥ ಒಂದು ಅತ್ಯಂತ ಪರಮವಾಗಿರ್ತಕ್ಕಂಥ ನಂಬಿಕೆ ನಮ್ಮಂಥ ಅನೇಕ ಸಾಮಾನ್ಯ ಜನರಿಗಿದೆ. ಆ ನಂಬಿಕೆ ಯಾಕೆ, ಮತ್ತು ಆ ನಂಬಿಕೆ ಸಾವಿರಾರು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಅರಾಜಕತೆ ಇಲ್ಲ ಅನ್ನೋದಕ್ಕೆ ಯಾಕೆ ನಡ್ಕೊಂಡು ಬಂದಿದೆ ಅಂತ ಕೇಳಿದ್ರೆ, ಈ ಥರದ ಅನೇಕ ಸತ್ಸಂಗಗಳ ಕಾರಣಕ್ಕೆ ನಮ್ಮ ಮನಸ್ಸು ಒಂದು ಸಂಯಮದ ದಾರಿಯಲ್ಲಿ ನಡೆಯುತ್ತೆ. ಮನುಷ್ಯ ಅಂತ ಹೇಳಿದ್ಮೇಲೆ ಅವನಿಗೊಂದಷ್ಟು ರಾಗ ದ್ವೇಷಗಳು ಅತ್ಯಂತ ಸಹಜ, ಅನೇಕ ವಿಕಾರತೆಗಳು ಕೂಡ ಅತ್ಯಂತ ಸಹಜ ಒಬ್ಬ ಮನುಷ್ಯ ಅಂತ ಹೇಳಿದ್ಮೇಲೆ. ಆ ಮನುಷ್ಯ ಅದೆಲ್ಲವನ್ನ ದಾಟಿ ಸಮಾಜದಲ್ಲಿ ಬದುಕ್ತಾ ಇರಬೇಕಾದ್ರೆ ಅವನಿಗೊಂದಷ್ಟು ನಿಯಮಗಳು, ಅವನಿಗೊಂದಷ್ಟು ಸಂಯಮದ ನಡವಳಿಕೆಗಳು, ಅದೇನೋ ಪುಸ್ತಕ ಓದೋದ್ರಿಂದ ಬರುತ್ತೆ ಅಥವಾ ಬೋಧನೆಯಿಂದ ಬರುತ್ತೆ ಅಂತ ಏನಿಲ್ಲ. ಆ ಸಂಯಮದ ನಡವಳಿಕೆಗಳು, ಆ ನೀತಿ ನಿಯಮಗಳು ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಎಲ್ಲೋ ಒಂದಷ್ಟು ಮೇಲ್ಪಂಕ್ತಿಯಿಂದ, ನೋಡು ಇವ್ರು ಈ ಥರ ನಡ್ಕೊಳ್ತಾ ಇದ್ದಾರೆ. ನಾವು ಪ್ರಭು ಶ್ರೀ ರಾಮಚಂದ್ರನ ಬಗ್ಗೆ ಕೇಳ್ತೀವಿ, ಮರ್ಯಾದ ಪುರುಷೋತ್ತಮ ಅನ್ನುವಂಥ ಹೆಸರು. ಆ ಮರ್ಯಾದ ಅಂತ ಹೇಳಿದ್ರೆ ಏನು ಅಂದ್ರೆ ಅದು ಕನ್ನಡದ ಮರ್ಯಾದೆ ಅಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಅದು ಹಿಂದಿಯ ಮರ್ಯಾದ, ಸಂಸ್ಕೃತದ ಮರ್ಯಾದ. ಮರ್ಯಾದ ಅಂತ ಹೇಳಿದ್ರೆ ಒಂದು ಸೀಮೆಯನ್ನ, ಗಡಿಯನ್ನ ದಾಟದೇ ಇರತಕ್ಕಂಥ ವ್ಯವಹಾರ. ಒಬ್ಬ ಮಗನಾಗಿ ಗಡಿಯನ್ನ ದಾಟದೆ, ಒಬ್ಬ ತಾಯಿಯಾಗಿ ಗಡಿಯನ್ನ ದಾಟದೆ, ಒಬ್ಬ ರಾಜಕಾರಣಿಯಾಗಿ ಗಡಿಗಳನ್ನ ದಾಟದೆ, ಒಬ್ಬ ಆಡಳಿತಗಾರನಾಗಿ ಗಡಿಗಳನ್ನ ದಾಟದೆ ಈ ದೇಶದಲ್ಲಿ ಜನಜೀವನ ಸಾವಿರಾರು ವರ್ಷಗಳಿಂದ ನಡೀತಾ ಬಂದಿದೆ. ಆ ಕಾರಣಕ್ಕೆ ಈ ದೇಶದಲ್ಲಿ ಸಂಯಮದ ಜೀವನ. ಇದಕ್ಕೆ ತಕ್ಕನಾಗೆ ಅನೇಕ ಜನ ಸಾಧುಗಳು, ಸಂತರು, ಸನ್ಯಾಸಿಗಳು, ಶ್ರೀಗಳು, ಮಠಾಧಿಪತಿಗಳು ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಾಗೆ ಯಾರು ತಮ್ಮ ಜೀವನವನ್ನ ಸಮರ್ಪಣೆ ಮಾಡಿದ್ರು, ತಮ್ಮ ಜೀವನವನ್ನೇ ಒಂದು ಹೋಮದಲ್ಲಿ, ಯಜ್ಞದಲ್ಲಿ ಆಹುತಿಯ ರೀತಿಯಲ್ಲಿ ಸಮರ್ಪಿಸಿದ್ರು, ಆ ಥರದ ಎಲ್ಲರ ಬದುಕನ್ನ ನೋಡ್ತಾ 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 ಸಮಾಜ ತನ್ನದೇ ಆಗಿರ್ತಕ್ಕಂಥ ಒಂದು ದಾರಿಯನ್ನ, ಸಂಯಮದ ದಾರಿಯನ್ನ ಈ ದೇಶದಲ್ಲಿ ಕಂಡುಕೊಳ್ತಾ ಹೋಯ್ತು. ಇವತ್ತು ನಮ್ಮ ಎದುರಿಗೆ ಪೂಜ್ಯ ಸಿರಿಗೆರೆ ಶ್ರೀಗಳು ಇದ್ದಾರೆ, ಇವತ್ತು ನಮ್ಮ ಎದುರಿಗೆ ಪೂಜ್ಯ ಸಾಣೇಹಳ್ಳಿ ಶ್ರೀಗಳು ಇದ್ದಾರೆ. ಪೂಜ್ಯ ಸಿರಿಗೆರೆ ಶ್ರೀಗಳ ನೇತೃತ್ವದಲ್ಲಿ, ತರಳಬಾಳು ಸಂಸ್ಥಾನದ ನೇತೃತ್ವದಲ್ಲಿ ಕೇವಲ ಪೂಜಾ ಪಾಠಗಳು ನಡೆಯುತ್ತಾ ಅಂತ ಕೇಳಿದ್ರೆ ಹಾಗಿಲ್ಲ. ಕೇವಲ ಒಂದಷ್ಟು ಸಂಸ್ಕೃತದ್ದು ವಚನಗಳದ್ದು ಪಾಠ ನಡೆಯುತ್ತಾ ಅಂತ ಕೇಳಿದ್ರೆ ಅದು ನಡೆಯುತ್ತೆ, ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಭಾಗ. ಆದರೆ ಅಲ್ಲಿ ಅಕ್ಷರ ದಾಸೋಹ ನಡೆಯುತ್ತೆ, ಅಲ್ಲಿ ಅನ್ನದಾಸೋಹ ನಡೆಯುತ್ತೆ, ಅಲ್ಲಿ ನ್ಯಾಯ ದಾಸೋಹ ನಡೆಯುತ್ತೆ, ಅಲ್ಲಿ ಸಂಸ್ಕೃತಿ ದಾಸೋಹ ನಡೆಯುತ್ತೆ. ಪೂಜ್ಯ ಸಾಣೇಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಇವತ್ತೊಂದು ದೊಡ್ಡ ವೈಚಾರಿಕವಾಗಿರ್ತಕ್ಕಂಥ ಜಾಗರಣ ತರುವಂಥ ಒಂದು ದೊಡ್ಡ ಪ್ರಯತ್ನ, ಅವ್ರದ್ದೇ ಆಗಿರ್ತಕ್ಕಂಥ ಮಾಧ್ಯಮಗಳ ಮುಖಾಂತರ, ನಾಟಕೋತ್ಸವದ ಮುಖಾಂತರ, ಬೇರೆ ಬೇರೆ ಕಾರ್ಯಕ್ರಮದ ಮುಖಾಂತರ
ಇವೆಲ್ಲದರ ಒಟ್ಟು ಪರಿಣಾಮ ಏನು ಅಂತ ಕೇಳಿದ್ರೆ, ಈ ಸದಾಚಾರದ ಈ ಸತ್ಸಂಗದ ಒಟ್ಟು ಪರಿಣಾಮ ಏನು ಅಂತ ಕೇಳಿದ್ರೆ, ಒಂದು ಸಮಾಜ ಜೀವನವಾಗಿ ನಾವು, ಒಂದು ರಾಷ್ಟ್ರ ಜೀವನವಾಗಿ ನಾವು ಬಹುತೇಕ ಹೊರಗಡೆ ಎಲ್ಲ ಕಡೆಗಳಲ್ಲಿ, ಸುತ್ತಮುತ್ತ ಎಲ್ಲ ಕಡೆಗಳಲ್ಲಿ ಕೂಡ ಹಿಂಸೆ ತಾಂಡವವಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವ್ಯಕ್ತಿಯ ಬದುಕಿನಲ್ಲೂ ತುಂಬಾ ಹಿಂಸೆ, ಕುಟುಂಬ ಪರಿವಾರದ ಬದುಕಿನಲ್ಲೂ ತುಂಬಾ ಹಿಂಸೆ, ಸಮಾಜ ಜೀವನದಲ್ಲೂ ತುಂಬಾ ಹಿಂಸೆಯ ಈ ದಿನಗಳಲ್ಲಿ, ಅರಾಜಕತೆಯ ಈ ದಿನಗಳಲ್ಲಿ ಭಾರತ ಎನ್ ಐಲ್ಯಾಂಡ್ ಆಫ್ ಪೀಸ್ ಅಂತ ಕರೀತಾರೆ. ಒಂದು ಶಾಂತಿಯ ಒಂದು ದ್ವೀಪ ಅಂತ. ಎಲ್ಲ ಕಡೆ ಹಿಂಸೆ ತಾಂಡವವಾಡ್ತಾ ಇರಬೇಕಾದ್ರೆ ಮತಗಳ ಹೆಸರಿನಲ್ಲಿ ಗಲಭೆ, ಸಿದ್ಧಾಂತಗಳ ಹೆಸರಿನಲ್ಲಿ ಗಲಭೆ, ವ್ಯಕ್ತಿಗಳ ಆ ಪ್ರತಿಪಾದಕರ ಹೆಸರಿನಲ್ಲಿ ಗಲಭೆ, ಈ ತರ ಅನೇಕ ಗಡಿಗಳಿಗೋಸ್ಕರ ಗಲಭೆ, ಈ ತರ ಎಲ್ಲ ನಡೀತಾ ಇರಬೇಕಾದ್ರೆ ಭಾರತ ಒಂದು ಐಲ್ಯಾಂಡ್ ಆಫ್ ಪೀಸ್ ಅಂತ ಹೇಳ್ತಾರೆ. ಇಟ್ ಇಸ್ ಎನ್ ಓಯಾಸಿಸ್ ಆಫ್ ಪೀಸ್ ಅಂತ ಹೇಳ್ತಾರೆ. ಅದೊಂದು ಶಾಂತಿಯ ದ್ವೀಪ ಅಂತ ಅನೇಕರು ಹೇಳ್ತಾರೆ. ಇಲ್ಲಿ ಅರಾಜಕತೆ ನಡೆಯೋದಿಲ್ಲ, ನಿರ್ಮಾಣ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಈ ತರದ ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಈ ರೀತಿ ವರ್ಷ ಪೂರ್ತಿ ದೇಶಾದ್ಯಂತ ದಶಕಗಳ ಕಾಲ, ಇದೇ ತರಳುಬಾಳು ಹುಣ್ಣಿಮೆಯನ್ನೇ ತಗೊಂಡ್ರೆ 77ನೇ ತರಳುಬಾಳು ಹುಣ್ಣಿಮೆ, ಭದ್ರಾವತಿಯಲ್ಲಿ 37 ವರ್ಷಗಳ ನಂತರ ಪ್ರತಿ ವರ್ಷ ಕ್ಯಾಲೆಂಡರ್ನ ದಿನಾಂಕಗಳ ರೀತಿಯಲ್ಲಿ 9 ದಿನಗಳ ಕಾಲ ಪೂಜ್ಯ ಶ್ರೀಗಳು ಕೇವಲ ಆಶೀರ್ವಚನಕ್ಕೆ ಬರ್ತಾರೆ ಅಂತಲ್ಲ, ಇದೇ ಪರಿಸರದಲ್ಲಿ 9 ದಿನ ಇರ್ತಾ ಒಂದು ಶಾಂತಿಯ, ಸಂಯಮದ, ಭಕ್ತಿಯ, ಆಧ್ಯಾತ್ಮದ ಒಂದು ಪ್ರಭಾವಳಿಯನ್ನೇ ಇಲ್ಲಿ ಹರಡ್ತಾ ಹೋಗ್ತಾರೆ. ಹಾಗಾಗಿ ಈ ದೇಶ ಒಂದು ಸುದೀರ್ಘವಾದ ಬದುಕನ್ನ ಕಟ್ಕೊಂಡು ಬಂದಿದೆ. ಈ ದೇಶದ ಬಗ್ಗೆ ಆಲೋಚನೆ ಮಾಡಿದಾಗ ಅನೇಕ ಬಾರಿ ಅನೇಕ ದೇಶಗಳು ಹುಟ್ಟಿದ್ವೋ ಸತ್ತೋಗಿದ್ದಾವೆ, ಅನೇಕ ಸಂಸ್ಕೃತಿಗಳು ಸಾವಿರಾರು ವರ್ಷಗಳ ಕೆಳಗಿದ್ದೋ ಈಗಿಲ್ಲ, ಇನ್ನು ಅನೇಕ ಸಂಸ್ಕೃತಿಗಳು ಮಧ್ಯದಲ್ಲಿ ಪ್ರಾರಂಭ ಆಯಿತು, ಆ ನಂತರ ಲುಪ್ತವಾಗಿ ಹೋಯ್ತು. ಇಲ್ಲಿರ್ತಕ್ಕಂಥ ಇತಿಹಾಸದ ವಿದ್ಯಾರ್ಥಿಗಳು ನಾವೇ ಗಮನಿಸಿದ್ರೆ ಇವತ್ತು ಇರಾನ್ ಮತ್ತು ಇರಾಕ್ನಲ್ಲಿ ಇದ್ದಂಥ ಪ್ರಷಿಯನ್ ಸಂಸ್ಕೃತಿ ಇವತ್ತಿಲ್ಲ, ಆಕ್ಟೆಕ್ ಸಂಸ್ಕೃತಿ ಇವತ್ತಿಲ್ಲ, ಇಂಕಾ ಸಂಸ್ಕೃತಿ ಇವತ್ತಿಲ್ಲ, ರೆಡ್ ಇಂಡಿಯನ್ ಸಂಸ್ಕೃತಿ ಇವತ್ತಿಲ್ಲ, ಅನೇಕ ಸಂಸ್ಕೃತಿಗಳು ಇವತ್ತಿಲ್ಲ. ಆ ಎಲ್ಲ ಜಾಗಗಳಲ್ಲಿ ಆಧುನಿಕತೆ ಬಂದ್ಬಿಟ್ಟಿದೆ, ಆ ಎಲ್ಲ ಜಾಗಗಳಲ್ಲಿ ಪಶ್ಚಿಮದ ಜೀವನ ಪದ್ಧತಿ ಬಂದ್ಬಿಟ್ಟಿದೆ. ಆದರೆ ಭಾರತದಲ್ಲಿ ಇವತ್ತಿಗೂ ಕೂಡ ಸಾವಿರಾರು ವರ್ಷಗಳ ಕೆಳಗೆ ಯಾವ ರೀತಿ ಜೀವನ ಕ್ರಮ ನಡೀತಿತ್ತೋ, ಸಾವಿರಾರು ವರ್ಷಗಳ ಕೆಳಗೆ ಯಾವ ಮೌಲ್ಯಗಳು ಉಳ್ಕೊಂಡಿತ್ತೋ, ನಾನು ಹೇಳ್ಬೇಕಾದ್ರೆ ಈ ಮೌಲ್ಯಗಳು ಅನ್ನೋಂಥ ಶಬ್ದವನ್ನ ಮತ್ತಷ್ಟು ಒತ್ತಿ ಹೇಳ್ತೀನಿ, ಇದು ಎಲ್ರಿಗೂ ಅನ್ವಯಿಸುತ್ತೆ. ಸಾವಿರಾರು ವರ್ಷಗಳ ಕಾಲ ದೊಡ್ಡವರಿಗೆ ಆಧ್ಯಾತ್ಮಿಕ ನೆಲೆಯಲ್ಲಿ, ಸಾಮಾನ್ಯರಿಗೆ ಸರಳ ಜೀವನದ ನೆಲೆಯಲ್ಲಿ ಯಾವ ಮೌಲ್ಯಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬಂದೋ, ಇದು ಸಾವಿರಾರು ವರ್ಷಗಳ ಕೆಳಗೂ ಇತ್ತು, ಈಗಲೂ ಇತ್ತು, ಮುಂದೇನೂ ಇದೆ. ಹಾಗಾಗಿ ಈ ದೇಶದ ಸಂಸ್ಕೃತಿಯನ್ನ ಸಾಮಾನ್ಯ ಜನ ಸನಾತನ ಅಂತ ಕರೆದರು. ಏನ್ ಸನಾತನ ಅಂತ ಕೇಳಿದ್ರೆ, ಯಾವುದರ ಆರಂಭ ಯಾವಾಗ ಆಯಿತು ಅಂತ ಗೊತ್ತಿಲ್ವೋ ಅದೇ ಸನಾತನ ಅಂತ. ಯಾವುದರ ಆರಂಭ ಯಾವಾಗ ಆಯಿತು ಅಂತ ಗೊತ್ತಿಲ್ವೋ ಅದನ್ನ ಸನಾತನ ಅಂತ ಹೇಳ್ತಾರೆ. ಹಾಗೆ ಈ ದೇಶದ ಸಂಸ್ಕೃತಿಯ, ಹಿಂದೂ ಸಂಸ್ಕೃತಿಯ ಆರಂಭ ಯಾವಾಗ ಆಯಿತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಈಗ 1000 ಅನೇಕರು ಹೇಳ್ತಾರೆ ಅಂತ. ಒಂದಷ್ಟು ರಾಜಕೀಯದಲ್ಲಿ 2 ಹೆಜ್ಜೆ ಮುಂದೆ ಇಟ್ಟರೆ ಅಥವಾ ಕೇವಲ ಆಧುನಿಕ ಶಿಕ್ಷಣ ಪಡ್ಕೊಂಡ್ರೆ ಇಂಡಿಯಾ ಬಿಕೇಮ್ ಎ ಕಂಟ್ರಿ ಇನ್ 1947 ಅಂತ, 1947ರಲ್ಲಿ ನಾವು ಒಂದು ದೇಶ ಆಯ್ತು ಅಂತ ಹೇಳ್ತಾರೆ. ಅವರ ಅಜ್ಞಾನಕ್ಕೆ ಕನಿಕರ ಪಡಬೇಕಷ್ಟೆ. ಯಾಕಂದ್ರೆ 1947ಕ್ಕೆ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಕ್ಷಾತ್ರದಿಂದ, ತಮ್ಮ ಚಟುವಟಿಕೆಗಳಿಂದ, ತಮ್ಮ ಸತ್ಯಾಗ್ರಹದ ಕಾರಣಕ್ಕೆ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಿದ ದಿನ. ಅದು ನಮ್ಮ ದೇಶವಾಗಿದ್ದ ದಿನ ಅಲ್ಲ. ಈ ದೇಶ ಶರಣರ ಕಾಲದಲ್ಲಿತ್ತು, ಈ ದೇಶ ದಾಸರ ಕಾಲದಲ್ಲಿತ್ತು, ಈ ದೇಶ ಕೀರ್ತನರ ಕಾಲದಲ್ಲಿತ್ತು, ಈ ದೇಶ ಕೃಷ್ಣನ್ ಕಾಲದಲ್ಲಿತ್ತು, ಈ ದೇಶ ರಾಮನ್ ಕಾಲದಲ್ಲಿತ್ತು, ಈ ದೇಶ ಅದಕ್ಕಿಂತ ಹಿಂದೆ ಋಷಿಗಳ ಕಾಲದಲ್ಲೂ ಇತ್ತು. ಇಷ್ಟು ಸುದೀರ್ಘ ವರ್ಷಗಳ ಕಾಲ ಹೇಗೆ ನಡ್ಕೊಂಡು ಬಂದಿದೆ ಅಂತ ಕೇಳಿದ್ರೆ, ಪ್ರಜಾಪ್ರಭುತ್ವ ನಮಗ್ ಸಿಕ್ಕಿದ್ದು 77 ವರ್ಷಗಳ ಹಿಂದೆ, ಆಡಳಿತ ವ್ಯವಸ್ಥೆ ನಮಗ್ ಸಿಕ್ಕಿದ್ದು ಅದಾದ ನಂತರ. ಇವತ್ತಿರ್ತಕ್ಕಂಥ ಅನೇಕ ಸಿಸ್ಟಮ್ಗಳೇನಿದೆ ಅದು ಕೂಡ ನಮಗೆ ಸ್ವಾತಂತ್ರ್ಯ ನಂತರ ಸಿಕ್ಕಿರ್ತಕ್ಕಂಥದ್ದು. ಆದರೆ ಸಾವಿರಾರು ವರ್ಷಗಳ ಕಾಲ ಈ ದೇಶ ಹೇಗೆ ನಡ್ಕೊಂಡು ಬಂತು ಅಂತ ಕೇಳಿದ್ರೆ, ಈ ದೇಶದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಶ್ಲೋಕ ಇದೆ, ನ ರಾಜ್ಯಂ ನೈವ ರಾಜಾಸೀತ್. ಇಲ್ಲಿ ರಾಜ್ಯನೂ ಇರಲಿಲ್ಲ, ರಾಜಾನೂ ಇರಲಿಲ್ಲ. ಇದನ್ನ ಕೇಳಿದ್ರೆ ಅನೇಕರಿಗೆ ಆಶ್ಚರ್ಯ ಆಗುತ್ತೆ. ಕೃತಯುಗದಲ್ಲಿ ರಾಜ್ಯನೂ ಇರಲಿಲ್ಲ, ರಾಜಾನೂ ಇರಲಿಲ್ಲ. ನ ದಂಡ್ಯೋ ನಚ ದಾಂಡಿಕ. ನ ದಂಡ್ಯೋ, ಯಾರು ದಂಡಿಸ್ತಾರೋ ಅಂದ್ರೆ ಪೊಲೀಸರು, ನ್ಯಾಯಾಲಯ, ಅವರೂ ಇರಲಿಲ್ಲ. ನ ದಂಡ್ಯೋ ನಚ ದಾಂಡಿಕ, ಯಾರಿಗೆ ದಂಡಿಸಲ್ಪಡಬೇಕು, ತಪ್ಪು ಮಾಡೋರು ಪಾಪಿಗಳೇ ಇಲ್ಲದೆ ಇದ್ದಿದ್ರಿಂದ ದಂಡಿಸಲ್ಪಡೋರು ಕೂಡ ಇರಲಿಲ್ಲ.
ಹಾಗಾದ್ರೆ ಸಮಾಜ ಹೇಗೆ ಬದುಕ್ತಿತ್ತು? ಯಾರು ಅದನ್ನ ಹಿಡ್ಕೊಂಡಿದ್ದಿದ್ಯಾರು? ಯಾರು ಧಾರಣೆ ಮಾಡ್ತಿದ್ದಿದ್ಯಾರು ಅಂತ ಕೇಳಿದ್ರೆ ಧರ್ಮೇಣ ಇವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ನ ರಾಜ್ಯಂ ನೈವ ರಾಜಾಸೀತ್ ನ ದಂಡ್ಯೋ ನ ಚ ದಾಂಡಿಕ ಧರ್ಮೇಣ ಇವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಭೂಮಿಯನ್ನು ಹೇಗೆ ಭಗವಂತ ಎತ್ತಿ ಹಿಡಿದಿದ್ದಾನೋ, ಸಮಾಜವನ್ನು ಹೇಗೆ ಸಜ್ಜನ್ ಶಕ್ತಿ ಎತ್ತಿ ಹಿಡಿಯುತ್ತೋ, ಭೂಮಿಯನ್ನು ಹೇಗೆ ಗುರುತ್ವಾಕರ್ಷಣ ಖರ್ಚು ಎತ್ತಿ ಹಿಡಿಯುತ್ತೋ, ಹಾಗೆ ಮನುಷ್ಯ ಜೀವನವನ್ನ, ಸಮಾಜ ಜೀವನವನ್ನ ಧರ್ಮೇಣ ಇವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಧರ್ಮದ ಆಧಾರದ ಮೇಲೆ ಜನ ಪರಸ್ಪರರಿಗೆ ಅನುಕೂಲರಾಗಿ, ಮ್ಯೂಚುವಲಿ ಕಾಂಪ್ಲಿಮೆಂಟರಿ ಅನ್ನ ಪರಸ್ಪರರಿಗೆ ಅನುಕೂಲರಾಗಿ ಬದುಕ್ತಾ ಸಮಾಜ ತನ್ನ ಪಾಡಿಗೆ ತಾನು ನಡೀತಾ ಇತ್ತು. ಪೂಜ್ಯ ಗುರುಗಳಿದ್ರು, ಸಂತರಿದ್ರು. ಸಮಾಜವನ್ನ ಆಷಾಢ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ, ಚಾತುರ್ಮಾಸದ ಸಂದರ್ಭದಲ್ಲಿ, ಶ್ರಾವಣ ಮಾಸದ ಪ್ರವಚನಗಳ ಸಂದರ್ಭದಲ್ಲಿ ಸಮಾಜವನ್ನ ಏನ್ ತಿದ್ದಬೇಕೋ ಅದನ್ನು ತಿದ್ದುತ್ತಿದ್ರು, ಏನ್ ತಿದ್ದಬೇಕೋ ಅದನ್ನು ತಿದ್ದುತ್ತಿದ್ರು. ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ತಪ್ಪಿತಸ್ಥರಾದ್ರೆ ಇವತ್ತಿಗೂ ನಾವು ನೋಡ್ತೀವಿ, ಸಿರಿಗೆರೆ ಸಂಸ್ಥಾನದಲ್ಲಿ ನ್ಯಾಯದ ವ್ಯವಸ್ಥೆ ಕೂಡ ಇದೆ, ಧರ್ಮಸ್ಥಳದಲ್ಲಿ ಕ್ಷೇತ್ರದಲ್ಲಿ ನ್ಯಾಯದ ವ್ಯವಸ್ಥೆ ಕೂಡ ಇದೆ. ಅನೇಕ ನ್ಯಾಯಾಲಯಗಳಲ್ಲಿ ಸರಿಯಾಗಿರ್ತಕ್ಕಂಥ ತೀರ್ಪು ಸಿಗುತ್ತೆ ಅಂತ ಅನೇಕರಿಗೆ ಭರವಸೆ ಇಲ್ಲದೆ ಇರಬೇಕಾದ್ರೆ ಕೂಡ ಅನೇಕ ಅನ್ಯಾಯಕ್ಕೊಳಗೋದವ್ರಿಗೆ ಸಿರಿಗೆರೆ ಸಂಸ್ಥಾನದಲ್ಲಿ ನ್ಯಾಯ ಸಿಗುತ್ತೆ, ಧರ್ಮಸ್ಥಳದಲ್ಲಿ ನ್ಯಾಯ ಸಿಗುತ್ತೆ. ಯಾವ ಕಾನೂನಿನ ಆಧಾರದ ಮೇಲೆ ಇದು ನಡೆಯುತ್ತೆ ಅಂತ ಕೇಳಿದ್ರೆ ಧರ್ಮ ಅಂತಕ್ಕಂಥ ಕಾನೂನು ಅಂತ ಹೇಳೋದಿಲ್ಲ ನಾನು, ಧರ್ಮ ಅಂತಕ್ಕಂಥ ಒಂದು ಸ್ವಭಾವದ ಆಧಾರದ ಮೇಲೆ ನಡ್ಕೊಂಡು ಹೋಗುತ್ತೆ. ಈ ದೇಶ ಯಾಕೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂತು ಅಂತ ಕೇಳಿದ್ರೆ ಆ ಧರ್ಮ ಅಂತಕ್ಕಂಥ ಸ್ವಭಾವದ ಕಾರಣಕ್ಕೆ. ಆ ಧರ್ಮ ಒಬ್ಬೊಬ್ಬರಿಗೆ ಒಂದೊಂದು, ಒಬ್ಬ ಪತಿಗೊಂದು ಧರ್ಮ ಇದೆ ಅಂತ ಆದ್ರೆ ಪತ್ನಿಗೂ ಒಂದು ಧರ್ಮ ಇದೆ, ಅವರಿಬ್ಬರಿಗೆ ಮಾತ್ರ ಧರ್ಮ ಇದೆ ಅಂದ್ರೆ ಪುತ್ರ ಧರ್ಮ ಕೂಡ ಇದೆ, ಅವ್ರ ಅಷ್ಟೇ ಧರ್ಮ ಇದೆ ಅಂದ್ರೆ ವ್ಯಾಪಾರಿ ಧರ್ಮ ಕೂಡ ಇದೆ, ಹಾಗೆ ರಾಜನಿಗೊಂದು ರಾಜಧರ್ಮ ಕೂಡ ಇದೆ. ಇದೇಟಲ್ಲಿ ಎಲ್ರಿಗೂ ಧರ್ಮದ ಆಧಾರದ ಮೇಲೆ ನಡವಳಿಕೆಗಳು, ಧರ್ಮದ ಆಧಾರದ ಮೇಲೆ ನಿಯಮಗಳು, ಧರ್ಮದ ಆಧಾರದ ಮೇಲೆ ಮೌಲ್ಯಗಳು, ಇದನ್ನ ನಾವು ಕಲಿತಾ ಅಳವಡಿಸ್ಕೊಳ್ತಾ ಕಲಿತಾ ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸ್ದ ಪೂಜ್ಯ ಶ್ರೀಗಳ, ಪೂಜ್ಯ ಸಂತರ ನೇತೃತ್ವದಲ್ಲಿ, ಪೂಜ್ಯರ ಶ್ರೀಗಳ ಆಶೀರ್ವಾದದ ಜೊತೆಗೆ ಪೀಳಿಗೆಯಿಂದ ಪೀಳಿಗೆಗೆ, ಶತಮಾನದಿಂದ ಶತಮಾನಕ್ಕೆ, ಯುಗದಿಂದ ಯುಗಕ್ಕೆ ಇದು ನಿಧಾನಕ್ಕೆ ನಮ್ಮಲ್ಲಿ ಬೆಳೀತಾ ಬಂತು, ಅಳವಡಿಸ್ಕೊಳ್ತಾ ಬಂತು. ಹಾಗಾಗಿ ಇವತ್ತು ಕೂಡ ಜಗತ್ತಿನೆಲ್ಲ ಕಡೆ ಹಿಂಸೆ ಆವರಿಸಿರ್ಬೇಕಾದ್ರೆ, ಜಗತ್ತಿನ ಅನೇಕ ದೇಶಗಳಲ್ಲಿ ಅರಾಜಕತೆ ಆವರಿಸ್ತಾ ಇರಬೇಕಾದ್ರೆ ಭಾರತದಲ್ಲಿ ಈ ಧರ್ಮದ ಕಾರಣಕ್ಕೆ, ಈ ಧರ್ಮ ಅಂತ ಹೇಳ್ಬೇಕಾದ್ರೆ ಅನೇಕರು, ನಾನು ಮತ್ತು ನೀವು ಸ್ವಲ್ಪ 1ನೇ ಕ್ಲಾಸಿಂದ 8ನೇ ಕ್ಲಾಸಿಂದ ಇಂಗ್ಲಿಷ್ ಕಲ್ತವ್ರು, ನಮಗೊಂದು ಸ್ವಲ್ಪ ಟ್ರಾನ್ಸ್ಲೇಷನ್ ಹುಚ್ಚೋಣ. ಯಾವುದೇ ಶಬ್ದ ಸಿಕ್ಕಿದ್ರೆ ಇಂಗ್ಲಿಷ್ನಲ್ಲಿ ಏನು ಹೇಳ್ತಾರೆ. ನಾನು 7ನೇ ಕ್ಲಾಸಿನವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದೆ. 8ನೇ ಕ್ಲಾಸ್ಗೆ ಹೋದಾಗ ನಾನು ಸಲ್ಫರ್ ಅನ್ನೋ ಶಬ್ದಕ್ಕೆ ನಮ್ಮ ತಂದೆ ಟೀಚರು, ಅವ್ರ ಹತ್ರ ಕೇಳಿದೆ, ಅಪ್ಪ ಈ ಸಲ್ಫರ್ ಅಂದ್ರೆ ಕನ್ನಡದಲ್ಲಿ ಏನು? ಉಲ್ಟಾ ಟ್ರಾನ್ಸ್ಲೇಷನ್ಗೆ ಸಲ್ಫರ್ ಅಂತಲೇ ಕರೆಯೋದು. ಹಾಗೆ ಧರ್ಮ ಅನ್ನೋದನ್ನ ನಾವು ಧರ್ಮ ಅಂತ ಕೇಳಿದ ಕೂಡಲೇ ನಾವು ರಿಲಿಜಿಯನ್ ಅಂತ ಟ್ರಾನ್ಸ್ಲೇಟ್ ಮಾಡ್ತೀವಿ. ಧರ್ಮ ರಿಲಿಜಿಯನ್ ಆಗಿ ಟ್ರಾನ್ಸ್ಲೇಟ್ ಆಗಕ್ಕೆ ಸಾಧ್ಯ ಇಲ್ಲ. ರಿಲಿಜಿಯನ್ಗೊಂದು ಗ್ರಂಥ ಇದೆ, ರಿಲಿಜಿಯನ್ಗೊಬ್ಬ ಪ್ರವಾದಿ ಇದ್ದಾರೆ, ರಿಲಿಜಿಯನ್ಗೊಂದು ಸತ್ಯ ಅಂತಿದೆ, ರಿಲಿಜಿಯನ್ಗೆ ಒಂದೇ ಆಗಿರ್ತಕ್ಕಂಥ ಪೂಜಾ ಪದ್ಧತಿ ಇದೆ. ಧರ್ಮಕ್ಕೆ ಇದು ಯಾವುದೂ ಇಲ್ಲ. ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಪೂಜಾ ಪದ್ಧತಿಗಳು ನೋಡಿ ಅನ್ಸಲಿ, ಎಷ್ಟೆಲ್ಲ ಪೂಜಾ ಪದ್ಧತಿಗಳು, ಒಬ್ರಿಗೂ ಇನ್ನೊಬ್ರಿಗೂ ಆ ಪೂಜಾ ಪದ್ಧತಿಗಳ ಕಾರಣಕ್ಕೆ ಈ ದೇಶದಲ್ಲಿ ಗೊಂದಲ ಆಗಲೇ ಇಲ್ಲ. ಸಾವಿರಾರು ವರ್ಷಗಳ ಕಾಲ ಗೊಂದಲ ಆಗಲೇ ಇಲ್ಲ. ಈಗಲೇ ಸ್ವಲ್ಪ ವರ್ಷದಿಂದ ನಾವು ನೋಡ್ತಾ ಇರೋದು. ಯಾಕೆ ಅಂತ ಕೇಳಿದ್ರೆ ಏಕಂ ಸತ್ ವಿಪ್ರ ಬಹುತಾ ವದಂತೆ, ಸತ್ಯ ಒಂದೇ, ಬೇರೆಯವರು ಅನೇಕರು ಅನೇಕ ತರ ಹೇಳ್ತಾರೆ. ಸತ್ಯ ಒಂದೇ, ಯಾವುದದು ಅಂತ ಕೇಳಿದ್ರೆ ಮನುಷ್ಯ ಒಳಗಿಂದಲೂ ಕೂಡ ಶುದ್ಧ ಆಗಬೇಕು, ಹಾಗೆ ಸಮಾಜ ಜೀವನವನ್ನು ಕೂಡ ಶುದ್ಧವಾಗಿ ಇಟ್ಕೊಳ್ಬೇಕು. ಮನುಷ್ಯ ಒಳಗಿಂದಲೂ ಶುದ್ಧವಾಗಿರ್ಬೇಕು. ಹೇಗೆ ಅಂತ ಕೇಳಿದ್ರೆ ಅಣ್ಣ ಬಸವಣ್ಣವರು ತುಂಬಾ ಸುಂದರವಾಗಿ ನಮ್ಮ ಎದುರಿಗೆ ಹೇಳಿದ್ರು, ಕಳಬೇಡ ಕೊಲಬೇಡ ಹುತಿಯ ನುಡಿಯಲು ಬೇಡ. ಏನೋ ದೊಡ್ಡ ಅಧ್ಯಾತ್ಮ ಅಂತ ಹೇಳಲಿಲ್ಲ ಅಂತಲೇ, ತಿಳಿದವ್ರಿಗೆ ಹಿರಿದಾಗಿರ್ತಕ್ಕಂಥ ಅಧ್ಯಾತ್ಮ ಅದನ್ನು ನೀಡಿದ್ರು. ಆದ್ರೆ ನನ್ನಂಥವ್ರಿಗೆ ಸಾಮಾನ್ಯವಾಗಿರ್ತಕ್ಕಂಥ ನಡವಳಿಕೆಗಳನ್ನ ವಚನದ ಮುಖಾಂತರ ಸಂತರು ಶರಣರು ಹೇಳಿದ್ರು. ಕಳಬೇಡ ಕೊಲಬೇಡ ಹುತಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ. ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ತನ್ನ ಬಣ್ಣಿಸಬೇಡ ಅಂದ್ರೆ ಬಹಳ ಕಷ್ಟ. ಯಾಕಂದ್ರೆ ನನ್ನನ್ನು ಸೇರಿ ದಿನ ಒಂದಷ್ಟು ಫೋಟೋ ನಮಗೆ ಪೋಸ್ಟ್ ಮಾಡಲೇಬೇಕು. ಆದ್ರೆ ಅಣ್ಣ ಬಸವಣ್ಣ ಅವ್ರು ಹೇಳಿದ್ರು, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ. ನಿನ್ನ ನೀನೇ ಹೊಗಳ್ಕೋಬೇಡ, ಎದುರುಗಡೆ ಇರೋವನ್ನ ದ್ವೇಷನೂ ಮಾಡಬೇಡ, ತೆಗಳೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವರ ನೊಳಿಪ ಪರಿ ಅಂತ ಹೇಳಿದ್ರ. ಜಗತ್ತನ್ನು ತಿದ್ದು ಅಂತ ಹೇಳಲಿಲ್ಲ.
ಜಗತ್ತನ್ನು ಸರಿ ಮಾಡು ಅಂತ ಹೇಳಲಿಲ್ಲ. ನಾನು ಬಂದಿರೋದೇ, ನನ್ನ ಸಂಸ್ಕೃತಿ ಇರೋದೇ ಜಗತ್ತನ್ನು ಸರಿ ಮಾಡ್ಲಿಕ್ಕೆ ಅಂತ ಹೇಳಲಿಲ್ಲ. ಕಳಬೇಡ, ಕೊಲಬೇಡ, ನೀನ್ ಕಳ್ತನ ಮಾಡಬೇಡ, ನೀನ್ ಕೊಲ್ಲಬೇಡ, ಯಾರನ್ನು ಕೊಲ್ಲಬೇಡ, ಕೇವಲ ಮನುಷ್ಯನಲ್ಲ, ಜಂತುಗಳನ್ನೂ ಕೊಲ್ಲಬೇಡ, ಕ್ರಿಮಿಕೀಟಗಳನ್ನೂ ಕೊಲ್ಲಬೇಡ. ಹಾಗೆ ಹೇಳ್ತಾ ಜೈನ ಪರಂಪರೆ ನಮ್ಮ ದೇಶದಲ್ಲಿ ಬೆಳೀತಾ ಬಂತು, ಅಹಿಂಸೆಯ ತತ್ವದ ಆಧಾರದ ಮೇಲೆ. ಹೀಗೆ ಅಂತರಂಗ ಶುದ್ಧಿ ಜೊತೆಗೆ ಬಹಿರಂಗ ಶುದ್ಧಿಯ ಜೊತೆಗೆ ನುಡಿಯ ಶುದ್ಧಿಯ ಜೊತೆಗೆ ಮನುಷ್ಯ ತನ್ನಂತಾನು ಉನ್ನತೀಕರಿಸ್ಕೊಳ್ತಾ, ತನ್ನಂತಾನು ಬೆಳೆಸ್ಕೊಳ್ತಾ, ಉದಾತ್ತನಾಗಿಸ್ಕೊಳ್ತಾ ನಿಧಾನಕ್ಕೆ ಈ ದೇಶ ಮನುಷ್ಯನೇ ದೇವರಾಗ್ಬೋದು ಅನ್ನೋದನ್ನು ಸತ್ಯವನ್ನು ಸಾರ್ತು. ಶಿವೋ ಭೂತ್ವ ಶಿವಂ ಯಜೇತ. ದೇವರಾಗೋದು ಹೇಗೆ ಅಂತ ಕೇಳಿದ್ರೆ ಶಿವನಾಗ್ತಾ ನೀನು ದೈವತ್ವಕ್ಕೆ ಇರಬೇಕು. ಶಿವನಾಗ್ತಾ ಅಂದ ಹಾಗೆ ನಾವು ಒಳ್ಳೇದನ್ನ ಮಾಡ್ತಾ ಮಾಡ್ತಾ ಸದಾಚಾರಿಗಳಾಗ್ತಾ ಆಗ್ತಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರನ್ನ ನಾವು ಅನೇಕ ಸಲ ನೋಡ್ತೇನೆ, ಏನ್ ದೇವರಂತ ಸ್ವಭಾವ ಅಂತ ನಾವು ಹೇಳ್ತೀವಿ ಅಂತಾರೆ. ನಮಗಿದು ಯಾವತ್ತೂ ಅಪಚಾರ ಅಂತ ಹೇಳಲಿಲ್ಲ. ನಮಗೆ ದೇವರು ಅಂತ ಮನುಷ್ಯನ ಹೇಳ್ಬಾರ್ದು ಅಂತ ಅಪಚಾರ ಅಂತ ಅನ್ನಿಸ್ಲಿಲ್ಲ. ಯಾರೋ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಎಂತ ದೇವರಂತ ಸದ್ಗುಣ ಇದೆ ನೋಡೋನ್ಗೆ ಅಂತ ಹೇಳ್ತೀವಿ. ಎಂತ ದೇವರಂತ ಸ್ವಭಾವ ಇದೆ ಅಂತ ನೋಡು ಅಂತ ಇಲ್ಲಿರೋ 100 ಜನ ತಾಯಂದ್ರು, ಇಲ್ಲಿರ್ತಕ್ಕಂಥ 100 ಜನರು ಯಾರಿಗೋ ಒಬ್ರಿಗೆ ಎಂತವ್ರಿಗೆ ಸಾಲ್ಮರ ತಿಮ್ಮಕ್ಕನಿಗೆ ನಾವು ಹೇಳಿದೀವಿ, ಎಂತ ದೇವ್ರಂತ ಹೆಣ್ಮಕ್ಳು ನೋಡು, ತನಗ್ ವೈಯಕ್ತಿಕವಾಗಿ ಬರ್ತಾನೆ ಇದ್ರು ಗಿಡ ನೆಡ್ತಾ ಹೋದ್ಲು ಹೇಳಿದೀವಿ ನಾವು. ದೇವ್ರಂತವ್ರು ನೋಡು ಸುಕ್ರಿ ಬೊಮ್ಮಕ್ಕ, ತನಗ್ ಬಡತನ ಇದ್ರು ಕೂಡ ಎಷ್ಟೊಂದು ಲಾವಣಿ ಕಲ್ತಿದ್ದಾರೆ, ಎಷ್ಟೊಂದು ಹಾಡುಗಳನ್ನ ಕಲ್ತಿದ್ದಾರೆ ಅಂತ ಹೇಳ್ತಾ ಹೋದ್ವು ನಾವು. ಯಾರು ನಮಗಿಂತ ಒಳ್ಳೆ ಕೆಲಸ ಮಾಡಿದ್ರು, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ರು, ಎಂತ ದೇವ್ರಂತವ್ರು ನೋಡು, ಎಂತ ದೇವ್ರಂತ ಸ್ವಭಾವ. ಈ ದೇಶದಲ್ಲಿ ದೇವರು ಅಂದ್ರೆ ಯಾವುದೋ ಒಂದು ಲೋಕದಲ್ಲಿದ್ದಾರೆ, ನಾವು ಇಲ್ಲೇ ಇರ್ತೀವಿ, ಯಾವಾಗ್ಲೂ ನಾವು ಪಾಪಿಗಳು ಅಂತಕ್ಕಂಥ ಯಾವುದೇ ಸಿದ್ಧಾಂತದ ಜೊತೆಗೆ ನಾವು ಬರಲಿಲ್ಲ ಅಂತ, ಯಾವುದೇ ಸಿದ್ಧಾಂತಗಳ ಜೊತೆ ಬರಲಿಲ್ಲ. ನಾವು ಹೇಳಿದ್ದು ಶಿವಭೂತ್ವ ಶಿವಂ ಯಜೇತ. ಶಿವನನ್ನು ಅನುಸರಿಸ್ತಾ ತಾನೇ ಶಿವ ಆಗ್ಬೋದು. ಅಹಂ ಬ್ರಹ್ಮಾಸ್ಮಿ, ನಾವು ದೇವರು ಆಗಬಹುದು ಅಂತ ನಮ್ಮನ್ನು ನಾವು ಉನ್ನತೀಕರಿಸ್ಕೊಳ್ತಾ, ನಮ್ಮನ್ನು ನಾವು ಎತ್ತರಿಸ್ಕೊಳ್ತಾ, ನಮ್ಮನ್ನು ನಾವು ಉದಾತ್ತರನಾಗಿಸ್ಕೊಳ್ತಾ ನಾವು ಎತ್ತರಕ್ಕೆ ಏರ್ತಾ ಹೋಗ್ಬೇಡು, ಎತ್ತರಕ್ಕೆ ಏರ್ತಾ ಹೋಗ್ಬೋದು ಅಂತ ಹೇಳಿದ್ರು. ಇವತ್ತು ಅಂಥ ದೇಶ ಜಗತ್ತಿಗೆ ಒಂದು ವಿಶ್ವಮಿತ್ರನ ಜಾಗದಲ್ಲಿ, ಒಂದು ವಿಶ್ವ ಬಂಧುವಿನ ಜಾಗದಲ್ಲಿ ಇವತ್ತು ನಿಂತ್ಕೊಂಡಿದೆ. ಬಂಧುಗಳೇ, ಭಾರತ ಇವತ್ತು ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಜಗತ್ತಿಗೆ ಕೊಡಬೇಕಾಗಿರ್ತಕ್ಕಂಥ ತುಂಬ ಸಂಗತಿಗಳಿದೆ. ಅಶಾಂತಿಯಲ್ಲಿರ್ತಕ್ಕಂಥ ಜಗತ್ತಿಗೆ, ಕುಟುಂಬಗಳು ಶಿಥಿಲ ಆಗ್ತಾ ಇರ್ತಕ್ಕಂಥ ಜಗತ್ತಿಗೆ, ತಾಂತ್ರಿಕ ಪಾರಮ್ಯವನ್ನ, ಟೆಕ್ನಾಲಜಿಕಲ್ ಸುಪ್ರಿಮೆಸಿಯನ್ನ ನಾವು ನಿಧಾನಕ್ಕೆ ಲೈಫ್ ಸ್ಟೈಲ್ಗೂ ಅಳವಡಿಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಜೀವನದ ಕ್ರಮಕ್ಕೂ ಅಳವಡಿಸ್ಕೊಂಥ ಸಂದರ್ಭದಲ್ಲಿ ಅನೇಕ ಸಂಗತಿಗಳನ್ನ ಭಾರತ ಕೊಡ್ಲಿಕ್ಕಿದೆ. ಭಾರತ ಜಗತ್ತಿಗೆ ಸಂಸ್ಕೃತವನ್ನು ಕೊಟ್ಟಿದೆ, ಭಾರತ ಜಗತ್ತಿಗೆ ಯೋಗವನ್ನು ಕೊಟ್ಟಿದೆ, ಭಾರತ ಜಗತ್ತಿಗೆ ಕುಟುಂಬವನ್ನು ಕೊಟ್ಟಿದೆ. ಜಗತ್ತಿನ ಎಲ್ಲೂ ಕೂಡ ಫ್ಯಾಮಿಲಿ ಅನ್ನೋ ವ್ಯವಸ್ಥೆ ಇವತ್ತಿಲ್ಲ, ಅಲ್ಲೊಂದಷ್ಟು ಅರೇಂಜ್ಮೆಂಟ್ಗಳಿದೆ. ಭಾರತ ಜಗತ್ತಿಗೆ ಕುಟುಂಬವನ್ನು ಕೊಟ್ಟಿದೆ, ಭಾರತ ಜಗತ್ತಿಗೆ ಈ ಥರದ ಅನೇಕ ಮೌಲ್ಯಗಳನ್ನ ಕೊಟ್ಟಿದೆ. ಈ ಥರದ ಅನೇಕ ಮೌಲ್ಯಗಳನ್ನ ಭಾರತ ಕೊಡ್ತಾ ಇರಬೇಕಾದ್ರೇನೆ, ಹಾಗೆ ಭಾರತ ತನ್ನ ಒಳಗೂ ಕೂಡ ಅನೇಕ ಸಮಸ್ಯೆಗಳನ್ನ ಅನೇಕ ವರ್ಷಗಳಿಂದ ನಿರ್ಮಾಣ ಮಾಡಿಕೊಂಡಿದೆ. ಆ ಸಮಸ್ಯೆಗಳೇನು ನಿರ್ಮಾಣ ಮಾಡ್ಕೊಂಡಿದೀವಿ, ಈ ಥರದ ಸತ್ಸಂಗದಲ್ಲಿ ನಾವು ಅನೇಕ ಹಿರಿಯರ ಮಾತುಗಳನ್ನ ಕೇಳ್ತಾ, ಪೂಜ್ಯ ಶ್ರೀಗಳ ಆಶೀರ್ವಚನವನ್ನು ಕೇಳ್ತಾ ನಾವು ಸ್ವಲ್ಪ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ತಾ ಹೋಗ್ಬೇಕು ಅನ್ಸಲ್ಲ. ಇವತ್ತು ಇಷ್ಟು ಬೆಳೆದಿರ್ತಕ್ಕಂಥ ಈ ದೇಶದಲ್ಲಿ, ವಿದ್ಯಾವಂತರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿರ್ತಕ್ಕಂಥ ದೇಶದಲ್ಲಿ ಹಣ ಅಂತಕ್ಕಂಥದ್ದು ನಾಟ್ ಸೋ ತುಂಬ ಅಪರೂಪ ಅಲ್ಲ ಅನ್ನುವಂಥ ದಿನಗಳಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ಇವತ್ತು ಅಸ್ಪೃಶ್ಯತೆ ಇವತ್ತಿಗೂ ಕೂಡ ದೇಶದಲ್ಲಿ ಒಂದಷ್ಟು ಮನಸ್ಸುಗಳಲ್ಲಿ, ಒಂದಷ್ಟು ಕುಟುಂಬಗಳಲ್ಲಿ, ಒಂದಷ್ಟು ವರ್ಗಗಳಲ್ಲಿ, ಒಂದಷ್ಟು ಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ಇದೆ ಅಂತಲ್ಲ. ಅದನ್ನು ಅವಲೋಕನ ಮಾಡಬೇಕು. ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಎಲ್ಲೋ ಒಂದ್ ಕಡೆ ವೈರಸ್ ಸೇರ್ಕೊಳ್ಳುತ್ತೆ. ಅತ್ಯಂತ ಒಳ್ಳೇದಾಗಿರ್ತಕ್ಕಂಥ ಶರೀರ, ವ್ಯಾಯಾಮನೂ ಮಾಡ್ತಾ ಇರ್ತಕ್ಕಂಥ ಶರೀರ ಎಲ್ಲೋ ಒಂದ್ ಕಡೆ ವೈರಸ್ ಹೊಕ್ಕೊಳ್ಳುತ್ತೆ. ವೈರಸ್ ಹೊಕ್ಕೊಂಡಾಗ ಅಲಕ್ಷ್ಯ ಮಾಡಿದ್ರೆ ಅದು ವ್ರಣ ಆಗುತ್ತೆ, ಕಾಯಿಲೆ ಆಗುತ್ತೆ, ಕ್ಯಾನ್ಸರ್ ಆಗುತ್ತೆ, ಸಾವಿಗೆ ಕಾರಣ ಆಗುತ್ತೆ. ಒಂದು ಬುದ್ಧಿವಂತ ವ್ಯಕ್ತಿ ಸರಿ ಮಾಡ್ಕೊಳ್ತಾನೆ, ಹಾಗೆ ಒಂದು ವಿವೇಕಶಾಲಿ ಸಮಾಜ ಅದನ್ನು ಸರಿ ಮಾಡ್ಕೊಳ್ಬೇಕು. ಅಸ್ಪೃಶ್ಯತೆ ದೂರ ಆಗ್ಬೇಕು. ನಾಯಿಯನ್ನ, ಬೆಕ್ಕನ್ನ, ವಿಚಿತ್ರವಾಗಿರ್ತಕ್ಕಂಥ ಪ್ರಾಣಿಗಳನ್ನ ತಬ್ಬಿಕೊಂಡು ಪ್ರೀತಿಸ್ತಕ್ಕಂಥ ಒಬ್ಬ ವ್ಯಕ್ತಿ, ತನ್ನದೇ ತರ ಭಗವಂತನ ಒಬ್ಬ ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಜಾತಿ ಕಾರಣಕ್ಕೆ ನಾವು ದೇವಸ್ಥಾನದಿಂದ ದೂರ ಇಡ್ತೀವಿ, ಜಾತಿ ಕಾರಣಕ್ಕೆ ನೀರಿನಿಂದ ದೂರ ಇಡ್ತೀವಿ, ಜಾತಿ ಕಾರಣಕ್ಕೆ ಸ್ಮಶಾನದಿಂದ ದೂರ ಇಡ್ತೀವಿ, ಜಾತಿ ಕಾರಣಕ್ಕೆ ಮನೆಯಿಂದ ದೂರ ಇಡ್ತೀವಿ. ಎಷ್ಟರ ಮಟ್ಟಿಗೆ ನ್ಯಾಯ ಇದು? ಹೌ ಜಸ್ಟಿಫೈಡ್ ಇಟ್ ಈಸ್? ಇಂಥ ಉದಾತ್ತವಾಗಿರ್ತಕ್ಕಂಥ ಯಾವುದೋ ಪೂಜ್ಯ ಶ್ರೀಗಳು ಹೇಳಿದ್ರು, ವೀರೇಶಾನಂದ ಸ್ವಾಮಿಗಳು ಹೇಳಿದ್ರು ಅಂತಲ್ಲಿ,
ಮನುಷ್ಯನಲ್ಲಿ ಎಲ್ಲ ಆತ್ಮಗಳಲ್ಲಿ ದೇವರನ್ನು ಕಂಡಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿ ನಮ್ದು. ವಸುದೈವ ಕುಟುಂಬಕಂ ಅಂತ ಅನ್ಕೊಂಡೆ. ವಸುದೈವ ಕುಟುಂಬಕಂ ಅಂದ್ರೆ ಬರೀ ಬೇರೆ ದೇಶದವ್ರು ಮಾತ್ರ ನಮ್ಮ ಪರಿವಾರದವ್ರ? ಇಲ್ಲ, ನನ್ನದೇ ಗ್ರಾಮದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಅವನು ಕೂಡ ನನ್ನ ಪರಿವಾರದವನೇ. ಇದನ್ನಿವತ್ತು ಒಂದು ಸಾಮಾಜಿಕ ಸದ್ಭಾವದ ನೆಲೆಯಲ್ಲಿ ನಾವು ವೈಷಮ್ಯಗಳನ್ನ ದೂರ ಮಾಡಬೇಕಾಗಿದೆ. ಭಾರತ ಇನ್ನಷ್ಟು ಗಟ್ಟಿಯಾಗಬೇಕು ಅಂದ್ರೆ ವೈಷಮ್ಯಗಳನ್ನ ದೂರ ಮಾಡಬೇಕಾಗಿದೆ. ಎರಡನೇದು, ಇವತ್ತು ನಮ್ಮ ಜೀವನ ಪರ್ಯಾವರಣದ ಜೊತೆಗೆ ಪರಿಸರದ ಜೊತೆಗೆ ಸೇರ್ಕೊಂಡು ನಡೀತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಅದನ್ನ ನಾಶ ಮಾಡಿ ನಾವು ನಮ್ಮ ಬದುಕನ್ನು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಈ ತರದ ಸತ್ಸಂಗದಲ್ಲಿ ಪರಿಸರಕ್ಕೆ ಪೂರಕವಾಗಿ ಬದುಕೋದು, ಪರಿಸರಕ್ಕೆ ಅನುಕೂಲವಾಗಿ ಬದುಕೋದು, ಪರಿಸರದ ಜೊತೆಗೆ ನಾವು ಮುನ್ನಡೆಯೋದು. ಹೇಳಿದ್ರು ನೇಚರ್ ಹ್ಯಾಸ್ ಎವ್ರಿಥಿಂಗ್ ಫಾರ್ ಎವ್ರಿಬಡಿ ನೀಡ್ಸ್ ಅನ್ನ. ಪ್ರಕೃತಿ ಎಲ್ಲರ ಅವಶ್ಯಕತೆಗಳಿಗೆ ಕೊಡುವಷ್ಟು ಪ್ರಕೃತಿ ಶ್ರೀಮಂತವಾಗಿದೆ. ಬಟ್ ನೇಚರ್ ಡಸಂಟ್ ಹ್ಯಾವ್ ಎವ್ರಿಥಿಂಗ್ ಫಾರ್ ಎ ಸಿಂಗಲ್ ಪರ್ಸನ್ಸ್ ಗ್ರೀಡ್ ಅಂತ ಹೇಳೋದು. ಆದ್ರೆ ಒಬ್ಬನೇ ಒಬ್ಬ ವ್ಯಕ್ತಿಯ ಆಸೆ ಬುರುಕತನಕ್ಕೂ ಕೂಡ ಕೊಡುವಷ್ಟು ಪ್ರಕೃತಿಯಲ್ಲಿ ಪರಿಸರದಲ್ಲಿ ಇಲ್ಲ. ಪರಿಸರದಲ್ಲಿ ಎಲ್ಲರ ಅವಶ್ಯಕತೆಗೆ ಬೇಕಾಗಿರುವಷ್ಟಿದೆ, ಆದ್ರೆ ದುರಾಸೆಗೆ ಬೇಕಾಗಿರುವಷ್ಟು ಪರಿಸರದಿಲ್ಲ. ನಾವು ಎಲ್ಲೋ ಒಂದ್ ಕಡೆ ಪರಿಸರಕ್ಕೆ ಅನುಕೂಲರಾಗಿ ಬದುಕಬೇಕು ಅನ್ನ. ಹಾಗೆ ನಾವೊಂದು ಸಮಾಜದಲ್ಲಿ ಬದುಕ್ತೀವಿ, ಒಂದು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ, ಒಂದಷ್ಟು ನಗರಗಳಲ್ಲಿ ಬದುಕ್ತಾ ಇರಬೇಕಾದ್ರೆ ನಮಗೂ ಒಂದಷ್ಟು ಸಾಮಾನ್ಯ ನಿಯಮಗಳಿದ್ದಾವೆ. ಆ ನಿಯಮಗಳನ್ನೇ ನಾನು ಆಗಲೇ ಹೇಳಿದೆ, ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ನಿಯಮಗಳ ಆಧಾರದ ಮೇಲೆ ಗಡಿಗಳನ್ನ ದಾಟದೆ, ಸೀಮೆಯನ್ನ ದಾಟದೆ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಅನೇಕ ನಾಗರಿಕ ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ. ಹಾಗೆ ನಮ್ಮದು ಅನ್ನೋದ್ರ ಬಗ್ಗೆ ಒಂದು ಅಭಿಮಾನ, ಸ್ವದೇಶ ಇರ್ಬೋದು, ಸ್ವಧರ್ಮ ಇರ್ಬೋದು, ಸ್ವಸಂಸ್ಕೃತಿ ಇರ್ಬೋದು, ನಮ್ಮದು ಅನ್ನೋದ್ರ ಬಗ್ಗೆ ಅಭಿಮಾನ. ಅದು ಸ್ವಭಾಷಾ ಇರ್ಬೋದು, ಸ್ವಭೂಷಾ ಇರ್ಬೋದು, ಸ್ವದೇಶಿ ವಸ್ತು ಇರ್ಬೋದು, ಯಾವುದೇ ಇರ್ಬೋದು. ಇವತ್ತು ಸಾವಿರಾರು ಜನ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಇವತ್ತು ಅಂತಲ್ಲಿ. ಕೆಲಸ ಮಾಡ್ಲಿಕ್ಕೆ ಇಂಗ್ಲಿಷ್ ಬೇಕು, ಒಪ್ಕೊಳ್ತೀನಿ ನಾನು. ಟೆಕ್ನಾಲಜಿ ಇಂಜಿನಿಯರಿಂಗ್ನಲ್ಲಿ ಸಾಫ್ಟ್ವೇರ್ ಕೋಡಿಂಗ್ ಬರೆಯೋಕ್ಕೆ ನಮಗೆ ಇಂಗ್ಲಿಷ್ ಬೇಕು, ಒಪ್ಕೊಳ್ತೆ. ಕೋರ್ಟ್ನಲ್ಲಿ ವಾದ ಮಾಡೋಕ್ಕೆ ಕೆಲವು ಕಡೆಗಳಲ್ಲಿ ಇಂಗ್ಲಿಷ್ ಬೇಕು, ಎಲ್ಲ ಕಡೆ ನಾನು ಒಪ್ಕೊಳ್ಳೋದಿಲ್ಲ. ಕೆಲವು ಕಡೆ ಬೇಕು, ನಾನು ಒಪ್ಕೊಳ್ತೀನಿ ಒಂದ್ಸಲ. ಆದರೆ ಅಮ್ಮ ಮಗುವಿನ ಮಧ್ಯದಲ್ಲಿ ಇಂಗ್ಲಿಷ್ ಯಾಕೆ ಬೇಕು? ಸ್ವಾಮೀಜಿಗಳು ಮತ್ತು ಶಿಷ್ಯರ ಮಧ್ಯದಲ್ಲಿ ಇಂಗ್ಲಿಷ್ ಯಾಕೆ ಬೇಕು? ಅರ್ಥ ಆಗೋದಿಲ್ಲ ಅಂತಲೇ. ಯಾಕೆ ಬೇಕು? ದೇವರು ಮತ್ತು ಭಕ್ತನ ಮಧ್ಯದಲ್ಲಿ ಇಂಗ್ಲಿಷ್ ಯಾಕೆ ಬೇಕು? ಅರ್ಥ ಆಗೋದಿಲ್ಲ ಅಂತಲೇ. ಎಲ್ಲೋ ಒಂದ್ ಕಡೆ ಎಲ್ಲಿ ಯಾವುದು ಬೇಕೋ ಅಲ್ಲಿಗೆ ಮಾತ್ರ ಸೀಮಿತ ಇಟ್ಟು ಉಳಿದ ಎಲ್ಲ ಕಡೆಗಳಲ್ಲಿ ನಮ್ಮದನ್ನ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಆಂದೋಲನ, ಒಂದು ಬಹುದೊಡ್ಡ ಚಳುವಳಿ ಇವತ್ತು ನಮ್ಮ ಹತ್ರ ನಡಿಬೇಕಾಗಿದೆ. ನಾಲ್ಕನೇದು, ಇವತ್ತು ನಮ್ಮನ್ನ ನಾವು ಉದಾತ್ತರಾಗಿಸ್ಕೊಳ್ತಾ ಯಾವುದು ಜಗತ್ತಿಗೆ ನಾವು ಕೊಟ್ಟಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆಯು. ಮಾರ್ಗರೆಟ್ ಥ್ಯಾಚರ್ ಆಕೆ ಭಾರತೀಯರ ಒಂದು ಕಾರ್ಯಕ್ರಮದಲ್ಲಿ ಬಂದು ಹೇಳ್ತಾಳೆ ಇಂಗ್ಲೆಂಡ್ನಲ್ಲಿ. ಆಕೆ ಇಂಗ್ಲೆಂಡ್ ಕಂಡಿರ್ತಕ್ಕಂಥ ಅತ್ಯಂತ ಶಕ್ತಿಶಾಲಿ ಮಹಿಳಾ ರಾಜಕಾರಣಿ ಮತ್ತು ಅಧ್ಯಕ್ಷ. ಆಕೆ ಹೇಳ್ತಾಳೆ, ಯು ಆರ್ ಗಿವನ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟು ದ ಹ್ಯೂಮನ್ ಸಿವಿಲೈಸೇಷನ್. ಆಕೆಯ ಶಬ್ದಗಳಿದೆ ಯಾವುದು? ಫ್ಯಾಮಿಲಿ ಇಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟು ಹ್ಯೂಮನ್ ಸಿವಿಲೈಸೇಷನ್. ಕುಟುಂಬ ಜಗತ್ತಿಗೆ ಭಾರತ ಕೊಟ್ಟಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆ. ಇವತ್ತಿದ್ದಾರೆ ಅನೇಕ ಕಡೆಗಳಲ್ಲಿ. ಎಲ್ಲ ಕಡೆ ಕುಟುಂಬ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಹೇಗಿದೆ ಅಂತ ಹೇಳಿದ್ರೆ ಈ ತರದ ವೇದಿಕೆಗಳಲ್ಲಿ ವರ್ಣಿಸ್ಲಿಕ್ಕೆ ಆಗದೇ ಇರುವಷ್ಟು ಶಿಥಿಲವೂಗೊಂಡಿದೆ, ಪತನವೂಗೊಂಡಿದೆ. ಆದರೆ ಇದರ ಮಧ್ಯದಲ್ಲೇ ಭಾರತದ ಕುಟುಂಬಗಳು ಒಟ್ಟಿಗೆ ಇದ್ದಾವೆ. ಭಾರತದ ಕುಟುಂಬಗಳು ಮಕ್ಕಳು ಮುಂದಿನ ಸಂತತಿಗಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಮುಂದುವರಿತಾ ಇದೆ. ಆದರೆ ಎಲ್ಲವೂ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಮೊಬೈಲ್ನ ಹಾವಳಿ ಮಧ್ಯದಲ್ಲಿ, ಟಿವಿಯ ಹಾವಳಿ ಮಧ್ಯದಲ್ಲಿ, ಇಂಗ್ಲಿಷ್ನ ಹಾವಳಿಯ ಮಧ್ಯದಲ್ಲಿ ಒಳಗಡೆಯಿಂದ ಒಂದು ಸ್ವಲ್ಪ ಶಿಥಿಲ ಆಗ್ತಾ ಇಲ್ವಾ ಅಂತ ಕೇಳಿದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಒಳಗಡೆಯಿಂದ ಒಂದು ಸ್ವಲ್ಪ ಶಿಥಿಲ ಆಗ್ತಾ ಇದೆ. ಆ ಕುಟುಂಬಗಳು ಮೌಲ್ಯಯುತವಾಗಬೇಕು. ಮೌಲ್ಯಯುತವಾಗಿರ್ತಕ್ಕಂಥ ಕುಟುಂಬಗಳು ಮಾತ್ರ ಸಮಾಜಕ್ಕೆ ಆಧಾರವಾಗಿ ನಿಂತ್ಕೋಬಹುದು. ಧಾರಯತಿ ಇತಿ ಪ್ರಜಾನಾಮನ್. ಮೌಲ್ಯಯುತವಾಗಿರ್ತಕ್ಕಂಥ ಕುಟುಂಬಗಳು ಮಾತ್ರ ಸಮಾಜವನ್ನು ಆಧರಿಸ್ಬೋದು. ಮೌಲ್ಯ ಇಲ್ಲದೆ ಇರ್ತಕ್ಕಂಥ ಕುಟುಂಬಗಳಿಂದ ಸಮಾಜಕ್ಕೆ ಹಾನಿ ಜಾಸ್ತಿ. ನಮ್ಮ ಕುಟುಂಬಗಳ ಬಗ್ಗೆ ನಾವು ಯೋಚನೆ ಮಾಡ್ಬೋದಾ? ಹೇಗಿದೆ ಅನ್ನೋದನ್ನು ಯೋಚನೆ ಮಾಡ್ಬೋದಾ? ಹೀಗೆ ನಾವು ಧರ್ಮದ ಆಧಾರದ ಮೇಲೆ, ಸಂಸ್ಕೃತಿಯ ಆಧಾರದ ಮೇಲೆ, ಪೂಜ್ಯ ಶ್ರೀಗಳ ಆಶೀರ್ವಾದದ ಆಧಾರದ ಮೇಲೆ ಯಾವ ಸನಾತನ ಸಂಸ್ಕೃತಿಯ ವಾಹಕರೋ ನಾವು ಆ ಸನಾತನ ಸಂಸ್ಕೃತಿಯನ್ನ ಮತ್ತಷ್ಟು ಯುಗಾನುಕೂಲಿ ಮಾಡ್ಕೊಳ್ತಾ ಹೇಳೋದಿಲ್ಲ. ಅಜ್ಜ ಹಾಕಿರ್ತಕ್ಕಂಥ ಆಲದ ಮರಕ್ಕೆ ಸದಾ ಅದಕ್ಕೆ ನೇಣು ಹಾಕೋಬೇಕು ಅಂತ ನಾನೇನು ಹೇಳೋದಿಲ್ಲ. ನಮ್ಮ ಧರ್ಮ ಕೂಡ ಹೇಳಲ್ಲ, ನಮ್ಮ ಸಂಸ್ಕೃತಿನೂ ಹೇಳಲ್ಲ, ನಮ್ಮ ಜನಜೀವನನೂ ಹೇಳಲ್ಲ. ಯುಗಾನುಕೂಲಿ ಟೈಮ್. ಇವತ್ತಿನ ಪರಿಸ್ಥಿತಿಗೆ ಹೇಗಿದೆ ಸ್ವಲ್ಪದಷ್ಟು ಮಾಡ್ಕೊಂಡು ಸದಾ ಕಾಲಕ್ಕೂ ಒಂದನ್ನು ಸ್ಪಷ್ಟ ಮಾಡ್ಕೊಳ್ತಾ ಏನಂತ ಕೇಳಿದ್ರೆ, ವೆಸ್ಟರ್ನ್ ಟೆಕ್ನಾಲಜಿ ಈಸ್ ನಾಟ್ ಈಕ್ವಲ್ ಟು ವೆಸ್ಟರ್ನ್ ಲೈಫ್ ಸ್ಟೈಲ್. ನಮಗೆ ಬೇಕಾಗಿರೋದು ಪಶ್ಚಿಮದ ವಿಜ್ಞಾನವೇ ಹೊರತು ನಮಗೆ ಬೇಕಾಗಿರೋದು ಪಶ್ಚಿಮದ ಜೀವನ ಪದ್ಧತಿ ಅಲ್ಲ.
ನಮಗೆ ಪಶ್ಚಿಮದ ವಿಜ್ಞಾನ ಬೇಕು. ಆನೋ ಭದ್ರಾಕೃತವೋ ಎಂತು ವಿಶ್ವತಃ, ಲೆಟ್ ನೋಬಲ್ ಥಾಟ್ ಕಮ್ ಫ್ರಮ್ ಆಲ್ ಕಾರ್ನರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳಿರ್ತಕ್ಕಂಥ ಭೂಮಿ ನಮ್ದು. ಯಾವ ಒಳ್ಳೆ ವಿಚಾರಕ್ಕೂ ನಾವು ಆಗಲ್ಲ ಅಂತ ಹೇಳಲಿಲ್ಲ, ಅದ್ರ ಜೊತೆಗೆ ಟಾಲರೆಂಟ್ ಅಲ್ಲ, ಅಕ್ಸೆಪ್ಟ್ ಮಾಡಿ ಬದುಕಿದ್ವು ನಾವು. ಆದರೆ ಆನೋ ಭದ್ರಾ ಕರ್ತವೋ ಅಂತ ಹೇಳ್ತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ನೆನ್ಪಿಟ್ಕೊಳ್ಬೇಕು, ನಮಗೆ ಬೇಕಾಗಿರ್ತಕ್ಕಂಥದ್ದು ಪಶ್ಚಿಮದ ವಿಜ್ಞಾನವೇ ಹೊರತು ಪಶ್ಚಿಮದ ಜೀವನ ಶೈಲಿ ಅಲ್ಲ. ಇವತ್ತು ಭಾರತದ ಜೀವನ ಶೈಲಿಯನ್ನು ಜಗತ್ತು ಪ್ರೀತಿಸ್ತಾ ಇರಬೇಕಾದ್ರೆ, ಜಗತ್ತು ಆರಾಧಿಸ್ತಾ ಇರಬೇಕಾದ್ರೆ, ಭಾರತದ ಅನೇಕ ಸಂಗತಿಗಳನ್ನ ಜಗತ್ತು ಭಕ್ತಿಯಿಂದ ನೋಡ್ತಾ ಇರಬೇಕಾದ್ರೆ, ನಾವೆಲ್ಲೋ ಒಂದು ಕಡೆ ಅನವಶ್ಯಕವಾಗಿರ್ತಕ್ಕಂಥ ಪಶ್ಚಿಮದ ಪ್ರೀತಿಗೆ ಬೀಳ್ತಾ ಇದ್ದೀವಿ. ಅಲ್ಲಿ ತಂತ್ರಜ್ಞಾನ ಬೇಕು, ಅಲ್ಲಿಯ ವ್ಯವಸ್ಥೆಗಳು ಬೇಕು, ಅಲ್ಲಿಯ ಅನೇಕ ಸಂಗತಿಗಳು ನಮಗೆ ಬೇಕು, ಆದರೆ ಅಲ್ಲಿ ಜೀವನ ಶೈಲಿ ಭಾರತಕ್ಕೆ ಬೇಕು ಅಂತೇನೇನು. ಇವತ್ತು ಈ ತರದ ಸತ್ಸಂಗದಲ್ಲಿ, ಬೃಹತ್ ಆಗಿರ್ತಕ್ಕಂಥ ಸತ್ಸಂಗದಲ್ಲಿ, ಪೂಜ್ಯ ಶ್ರೀಗಳ ಸನ್ನಿಧಿಯಲ್ಲಿ ಇವತ್ತು ಆ ಥರದ ಒಂದು ವಿಚಾರದ ಬಗ್ಗೆ ಮುಂದಿನ ಹಿಂದಿನ 3 ದಿನಗಳು ಮತ್ತು ಮುಂದೆ ಬರ್ತಕ್ಕಂಥ 4 ದಿನಗಳ ಮಧ್ಯದ ಈ 9 ದಿನಗಳ ಸತ್ಸಂಗ ನಾನು ಅನ್ಕೊಳ್ತೀನಿ ಹತ್ತಾರು ಸಾವಿರ ಕುಟುಂಬಗಳಲ್ಲಿ ಒಂದು ಭಾರತ ಪ್ರೀತಿಯನ್ನು ಬೆಳೆಸಲಿಕ್ಕಿದೆ, ಭಾರತದ ಸಂಸ್ಕೃತಿಯನ್ನು ನೆಲೆಗೊಳಿಸ್ಲಿಕ್ಕಿದೆ ಅಂತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಶ್ವಾಸ ನನಗಿದೆ ಅಂತ. ಆ ವಿಶ್ವಾಸ, ಆ ನೆಲೆಯಲ್ಲಿ ನಡೀತಕ್ಕಂಥ ಸತ್ಸಂಗ, ಅದೇ ಭಾರತವನ್ನ ಸದಾಕಾಲಕ್ಕೂ ಕಾಪಾಡಿಕೊಂಡಿರೋದು, ಅದು ಮುಂದೂ ಕೂಡ ಸದಾಕಾಲಕ್ಕೆ ಕಾಪಾಡಿಕೊಳ್ಳಲಿಕ್ಕಿರ್ತಕ್ಕಂಥದ್ದು. ಅಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ, ಅಂತ ಒಂದು ಯುಗಾನುಕೂಲಿಯಾಗಿರ್ತಕ್ಕಂಥ ಸತ್ಸಂಗದಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಪೂಜ್ಯ ಶ್ರೀಗಳ ಆಶೀರ್ವಾದದ ಕಾರಣಕ್ಕೆ ನನಗೂ ಒಂದಷ್ಟು ನಿಮಿಷಗಳ, ಕೆಲವು ಗಂಟೆಗಳ ಸದವಕಾಶ ಸಿಕ್ತು ಅನ್ನೋದು ನನಗೆ ನನ್ನ ಜೀವನದಲ್ಲಿ ಒಂದು ಪ್ರೇರಣೆಯ ಮತ್ತು ಭಾಗ್ಯದ ಒಂದು ಕ್ಷಣ ಅಂತ ನಾನು ಅನ್ಕೊಳ್ತೀನೋ ಅಂತಲೇ. ಆ ಪ್ರೇರಣೆಯ ಮತ್ತು ಭಾಗ್ಯದ ಕ್ಷಣಕ್ಕೆ ಕಾರಣೀಭೂತರಾದಂಥ ಪೂಜ್ಯ ಸಿರಿಗೆರೆ ಶ್ರೀಗಳ ಪಾದಾರವಿಂದಗಳಲ್ಲಿ ಮತ್ತೊಮ್ಮೆ ನಮಸ್ಕರಿಸ್ತಾ, ಪೂಜ್ಯ ಸಾಣೆಹಳ್ಳಿ ಶ್ರೀಗಳು, ಪೂಜ್ಯ ವೀರೇಶಾನಂದರ ಪಾದಗಳಿಗೆ ನಮಸ್ಕರಿಸ್ತಾ, ಪೂಜ್ಯ ಬಿಕ್ಕುಗಳ ಪಾದಾರವಿಂದಗಳಿಗೆ ನಮಸ್ತಾ, ಉಳಿದೆಲ್ಲ ಶರಣೆಯರಿಗೆ ಸಾಷ್ಟಾಂಗವಾಗಿ ಪ್ರಣಾಮಗಳನ್ನ ಮಾಡ್ತಾ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತೀನಿ. ತಮ್ಮ ಮುಖ್ಯ ಅತಿಥಿಗಳ ನುಡಿಗಳನ್ನಾಡಿದ ಶರಣ BL ಸಂತೋಷ್ ಅವರಿಗೆ ಧನ್ಯವಾದಗಳು.